ಜೂನಿಯರ್ NTR. SS ರಾಜಮೌಳಿ RRR ಮೂವಿ ಅಂತ ಗ್ಲೋಬಲ್ ಲೆವೆಲ್ ಪಾಪ್ಯುಲಾರಿಟಿನ ಗಳಿಸಿ ತಂದ ಒಂದು ಸ್ಟಾರ್ಡಮ್ ಮತ್ತು ಫ್ಯಾನ್ ಬೇಸ್ ಕ್ರಿಯೇಟ್ ಮಾಡ್ಕೊಂಡಾರ. ಇವ್ರದ್ದು ರೀಸೆಂಟ್ ಆಗಿ ಬಂದಿದ್ದು ದೇವರ ಮೂವಿ. ಫಸ್ಟ್ ಡೇ 170 crore, ಸೆಕೆಂಡ್ ಡೇ 243 crore, ಥರ್ಡ್ ಡೇ ಮೂವಿದೊಂದು ರಿವ್ಯೂ ಎವರೇಜ್ ಇದ್ರು 304 ಕೋಟಿ ಕಲೆಕ್ಷನ್ ಮಾಡ್ತೈತಿ. ಇದರಿಂದ ಗೊತ್ತಾಕೈತಿ ಜೂನಿಯರ್ NTR ಅವರು ಒಬ್ಬ ಸಕ್ಸಸ್ಫುಲ್ ಪ್ಯಾನ್ ಇಂಡಿಯಾ ಸ್ಟಾರ್ ಅಂತಂದು. ಆಮೇಲೆ ಜೂನಿಯರ್ NTR ಗೆ ತಾರಕ್, ಯಂಗ್ ಟೈಗರ್, ಆಮೇಲೆ ಮ್ಯಾನ್ ಆಫ್ ಮಾಸಸ್ ಟೈಟಲ್ ನಿಂತನೂ ಕರೀತಾರೆ. ಆಮೇಲೆ ಇವ್ರು ಹೇಳ್ಬೇಕಂತಂದ್ರೆ ಇಂಗ್ಲಿಷ್, ಹಿಂದಿ, ತಮಿಳ್, ತೆಲುಗು, ಮಲಯಾಳಂ ಪ್ಲಸ್ ಜಪಾನ್ ಭಾಷೆಗಳನ್ನು ಮಾತಾಡ್ತಾರ. ಆಮೇಲೆ ಜಪಾನ್ ದೇಶ ಒಳಗ ರಜನಿಕಾಂತ್ ಅವ್ರು ಬಿಟ್ರ ಒಬ್ಬ ಫೇಮಸ್ ಸ್ಟಾರ್ ಅಂತಂದ್ರ ಜೂನಿಯರ್ NTR ಅವರು. ಈ ಒಂದು ವಿಡಿಯೋ ಒಳಗ ಇವ್ರು ಯಾವ ರೀತಿ ಫಿಲ್ಮ್ ಇಂಡಸ್ಟ್ರಿ ಒಳಗ ಒಂದ್ ಸ್ಟ್ರಗಲ್, ಒಂದ್ ಸಕ್ಸಸ್ ಇಂತ ಒಬ್ಬ ಗ್ಲೋಬಲ್ ಸ್ಟಾರ್ ಹೆಂಗ್ ಆಗ್ತಾರಂತಂದ ಈ ವಿಡಿಯೋ ಮಾಡೈತಿ. ಜೂನಿಯರ್ NTR ನೆಪೋ ಕಿಡ್ ಇದ್ರು ಅಂದ್ರೆ ಅವ್ರ ಫ್ಯಾಮಿಲಿ ಒಳಗ ಪೊಲಿಟಿಷಿಯನ್ ಆಕ್ಟರ್ ಇದ್ರು ಅಷ್ಟೊಂದ್ ದೊಡ್ಡ ಮಟ್ಟದ ಸಪೋರ್ಟ್ ಅವ್ರಿಗೆ ಸಿಕ್ಕಿದಿಲ್ಲ. ಆದ್ರೆ NTR ಅವ್ರ ಮೊಮ್ಮಗ ತಾರಕ್ ಅವ್ರ ಆಗಿರ್ತಾರೆ. ಯಾವ ರೀತಿ ನಮ್ ಕನ್ನಡ ಇಂಡಸ್ಟ್ರಿ ಒಳಗ ಪುನೀತ್ ಸರ್ ಅವ್ರ ತನ್ನ ಯಂಗ್ ಏಜ್ ಒಳಗ ಫಿಲ್ಮ್ ಇಂಡಸ್ಟ್ರಿ ಒಳಗ ಸಣ್ಣ ಸಣ್ಣ ರೋಲ್ ನ ಯಾವ ರೀತಿ ನಿಭಾಯಿಸಿದ್ರೆ, ಆಸ್ ಇಟ್ ಇಸ್ ತಾರಕ್ ಅವರು NTR ಅವ್ರಿಂದ ಸಣ್ಣ ರೋಲ್ ಗಳನ್ನ ಪ್ಲೇ ಮಾಡ್ತಿದ್ರು. ಬಟ್ 1997 ಒಳಗ ರಾಮಾಯಣ ಮೂವಿ ಒಳಗ ಎಸ್ ಅ ಮೇನ್ ಲೀಡ್ ಒಳಗ ಕೆಲಸ ಮಾಡುವಂತ ಒಂದು ಚಾನ್ಸ್ ಸಿಗ್ತೈತೆ ಅವ್ರಿಗೆ. ನೆಕ್ಸ್ಟ್ ಈ ಒಂದು ಮೂವಿ ಆದ್ಮೇಲೆ ರಾಜಮೌಳಿ ಜೊತೆ ಸ್ಟೂಡೆಂಟ್ ನಂಬರ್ 1 ಮೂವಿ ಮಾಡ್ತಾರೆ. ಈ ಮೂವಿದೊಂದು ಬಜೆಟ್ 1.8 crore ಇರ್ತೈತಿ. ಅದ್ರ ಮೂವಿ 12 crore ಮಾಡಿ ಒಂದು ಬ್ಲಾಕ್ ಬಸ್ಟರ್ ಟೈಟಲ್ ನ ತಗೊಂತೈತಿ. ನೆಕ್ಸ್ಟ್ 6 years ಒಳಗ ಆದಿ, ಅಲ್ಲಾರಿ ರಾಮಡು, ಸಿಂಹಾದ್ರಿ, ಸಂಬಾ ಇಸ್ ಅ ಬ್ಲಾಕ್ ಬಸ್ಟರ್ ಎವರೇಜ್ ಮೂವಿ ಆದ್ರೆ ಸುಬ್ಬು, ನಾಗ, ಆಂಧ್ರವಾಲ, ಎಲ್ಲ ಉಡ್ಡು ಮೂವಿಗಳೆಲ್ಲ ಫ್ಲಾಪ್ ಲಿಸ್ಟ್ ಬರ್ತೈತಿ. ನೆಕ್ಸ್ಟ್ ಇವೆಲ್ಲ ಒಂದು ಮೂವಿಗಳಾದ್ಮೇಲೆ 2003 ಒಳಗ ವಾಪಸ್ ರಾಜಮೌಳಿ ಜೊತೆ ಸಿಂಹಾದ್ರಿ ಮೂವಿ ಮಾಡ್ತಾರೆ. ಈ ಒಂದು ಮೂವಿ ನಿಂತ್ರ ಜೂನಿಯರ್ NTR ಅವ್ರ ಜೊತೆ ರಾಜಮೌಳಿನು ತೆಲುಗು ಇಂಡಸ್ಟ್ರಿ ಒಳಗ ರೆಕಗ್ನೈಸ್ ಆಗಕ್ಕೆ ಸ್ಟಾರ್ಟ್ ಆಗ್ತಾರೆ. ಆಮೇಲೆ ಜೂನಿಯರ್ NTR ಅವ್ರಿಗೆ ಮ್ಯಾನ್ ಆಫ್ ಮಾಸಸ್ ಎದಕ್ ಕರೀತಾರ ಅಂತಂದ್ರೆ ಅವ್ರದೊಂದು ಆಂಧ್ರವಾಲ ಮೂವಿ ಆಡಿಯೋ ಲಾಂಚ್ ಇದ್ದಾಗ 10 ಲಕ್ಷಕ್ಕೂ ಹೆಚ್ಚು ಜನ ಆ ಒಂದು ಆಡಿಯೋ ಲಾಂಚ್ ಒಳಗೆ ಬಂದಿದ್ರು. ಪ್ಲಸ್ ಆ ಒಂದು ಸಿಚುವೇಶನ್ ಕಂಟ್ರೋಲ್ ಮಾಡಕ್ ಆಗಿಲ್ಲ ಅಂತಂದ್ರೆ ಗವರ್ಮೆಂಟ್ ಟ್ರೈನ್ ಫೆಸಿಲಿಟಿನೂ ಮಾಡ್ಕೊಟ್ಟಿದ್ರು. ಈ ಒಂದು ಜನಸಂಖ್ಯೆ ನೋಡಿ ಅವ್ರಿಗೆ ಮ್ಯಾನ್ ಆಫ್ ಮಾಸಸ್ ಅಂತಂದ್ರೆ ಟೈಟಲ್ ಕೊಟ್ರು. ನೆಕ್ಸ್ಟ್ 2011 2015 ಒಳಗೆ ಬಾದ್ಶಾ, ಟೆಂಪರ್ ಮೂವಿಗಳೆಲ್ಲ ಫ್ಲಾಪ್ ಆದ್ರೆ ಊಸರವಳ್ಳಿ, ದಮ್ಮು, ರಮಣ ವಾಸ್ತವ್ಯ ಮೂವಿಗಳೆಲ್ಲ ಒಂದು ಎವರೇಜ್ ಮೀಡಿಯಾಕರ್ ಮೂವಿಗಳಾಗಿದ್ವು. ನೆಕ್ಸ್ಟ್ 2013 ಬಂದಿದ್ದು ಬಾದ್ಶಾ ಮೂವಿ ಒಂದು ಬ್ಲಾಕ್ ಬಸ್ಟರ್ ಸಾಬೀತಾತ. ಈ ಮೂವಿದೊಂದು ಬಜೆಟ್ 55 ಕೋಟಿ, ಅದ್ರ ಮೂವಿ 158 ಕೋಟಿ ಕಲೆಕ್ಷನ್ ಮಾಡಿತ್ತು. ಈ ಮೂವಿಲಿಂದ ಜೂನಿಯರ್ NTR ಅವ್ರ ಜಪಾನ್ ಒಳಗ ಅಷ್ಟು ಪಾಪ್ಯುಲಾರಿಟಿ ಹೊಂದಿದ್ದೆ. ನೆಕ್ಸ್ಟ್ 2016 ಬಂದಿದ್ದ ನನ್ನಕ್ಕೂ ಪ್ರೇಮತೊಳಗ ಅವ್ರದೊಂದು ಬಾಡಿ ಟ್ರಾನ್ಸ್ಫಾರ್ಮೇಶನ್ ನೋಡಿ ಎಲ್ಲರೂ ಕಂಗಲ್ ಆಗಿದ್ರು. ನೆಕ್ಸ್ಟ್ ಅಗೇನ್ ಅದ ಇಯರ್ ಒಳಗ ಜನತಾ ಗ್ಯಾರೇಜ್ ಮೂವಿನು ರಿಲೀಸ್ ಆಗಿತ್ತು. ಈ ಒಂದು ಮೂವಿ ಒಳಗೆ ಸಮಂತ ಆಮೇಲೆ ಮೋಹನ್ ಲಾಲ್ ಎಸ್ ಅ ಮೇನ್ ಲೀಡ್ ಇರ್ತಾರೆ. ಈ ಒಂದು ಮೂವಿಲಿಂದ ಇಂಡಿಯಾ ಒಳಗ NTR ಅವರು ಒಂದು ಪಾಪ್ಯುಲಾರಿಟಿ ತಗೋಕ್ ಸ್ಟಾರ್ಟ್ ಮಾಡಿದ್ರೆ. ಆಮೇಲೆ ಈ ಒಂದು ಮೂವಿ ತೆಲುಗು ಇಂಡಸ್ಟ್ರಿದ ಸೆಕೆಂಡ್ ಹೈಯೆಸ್ಟ್ ಓಪನಿಂಗ್ ಆಫ್ಟರ್ ಬಾಹುಬಲಿ ಅಂತಾನು ಸಾಬೀತ್ ಮಾಡುತ್ತೆ. ಈ ಒಂದು ಟೈಮ್ ಒಳಗೆ ಪ್ರಭಾಸ್ ಆಮೇಲೆ ಅಲ್ಲು ಅರ್ಜುನ್ ಅವರ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂತ ಬ್ಲಾಕ್ ಬಸ್ಟರ್ ಟೈಟಲ್ ಗಳನ್ನ ತಗೊಳಕತ್ತಿತ್ತು. ನೆಕ್ಸ್ಟ್ 2018 ಬಂದಿದ್ದ ಅರವಿಂದ ಸಮೇತ ಮೂವಿ ಆದ್ಮೇಲೆ ಬಿಗ್ಗೆಸ್ಟ್ ಪ್ಯಾನ್ ಇಂಡಿಯಾ ಡೈರೆಕ್ಟರ್ SS ರಾಜಮೌಳಿ ಜೊತೆ RRR ಮೂವಿ ಜೊತೆ ಕೊಲಾಬರೇಷನ್ ಆದ್ರೆ. ಈ ಒಂದು ಮೂವಿಗೆ 4 ವರ್ಷ ಡೆಡಿಕೇಶನ್ ಇಂತ ವರ್ಕ್ ಮಾಡಿದ್ರೆ. ಈ ಒಂದು ಮೂವಿ ಇಂಡಿಯಾ ಪ್ಲಸ್ ಗ್ಲೋಬಲ್ ಲೆವೆಲ್ ಒಳಗ ಬೆಂಕಿ ರೀತಿಯ ಕಲೆಕ್ಷನ್ ಮಾಡಿ. ಆಮೇಲೆ ಈಗ ರೀಸೆಂಟ್ ಆಗಿ ಬಂದಿದ್ದ ದೇವರ ಮೂವಿ ಯಾವ ರೀತಿ ಆಡಿಯನ್ಸ್ ಇಂತ ರೆಸ್ಪಾನ್ಸ್ ಬರೋದಿದೆ ಅಂತ ಗೊತ್ತೈತಿ. ಇಲ್ಲಿ ಮಟ್ಟ ಜೂನಿಯರ್ NTR ಅವ್ರಿಗೆ ಫಿಲ್ಮ್ ಫೇರ್, ನಂದಿ, IIP ಇಲ್ಲಿ ಮಟ್ಟ ಸೇರಿ 19 ಅವಾರ್ಡ್ ಗಳನ್ನ ತಗೊಂಡಾರೆ. ಇವ್ರದ್ದು ಅಪ್ಕಮಿಂಗ್ ಮೂವೀಸ್ ಒಳಗ ಒನ್ ಆಫ್ ದ ಪಾಪ್ಯುಲರ್ ಸ್ಪೈ ಯೂನಿವರ್ಸ್ ಒಳಗ ರಿತಿಕ್ ರೋಷನ್ ಜೊತೆ ಆಸ್ ಅ ಮೇನ್ ಲೀಡ್ ಒಳಗ ವರ್ಕ್ ಮಾಡತ್ತಾರೆ. ನೆಕ್ಸ್ಟ್ 37ನೇ ಮೂವಿ ಪ್ರಶಾಂತ್ ನೀಲ್ ಅವ್ರ ಜೊತೆ ಡ್ರ್ಯಾಗನ್ ಮೂವಿ ಜೊತೆನೂ ವರ್ಕ್ ಮಾಡತ್ತಾರೆ. ಈ ಮೂವಿದೊಂದು ಶೂಟಿಂಗ್ ಈ ವರ್ಷದ ಎಂಡ್ ರೋಲ್ ಸ್ಟಾರ್ಟ್ ಆಕೈತಿ. ಇವೆಲ್ಲ ಆದ್ಮೇಲೆ ದೇವರ ಪಾರ್ಟ್ 2 ಜೊತೆ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇವೆಲ್ಲ ಇನ್ಫಾರ್ಮೇಶನ್ ಒಳಗ ನಿಮಗೆ ಏನ್ ಚಲೋ ಅನ್ಸೈತೆ ಅಂತಂದ ಕಮೆಂಟ್ ಬಾಕ್ಸ್ ಹೇಳ್ರಿ. ವಿಡಿಯೋದ ಆಜು ಬಾಜು ಯಾರು ಹೊಂಟಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿ ಮಟ್ಟ ಟೇಕ್ ಕೇರ್ ಅಂಡ್ ಬಾಯ್.